स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ದಿವಸ ಮಹಾನಗರ ಪಾಲಿಕೆ ವತಿಯಿಂದ ವಿಜಯಪುರನಲ್ಲಿ ಪ್ರತಿಯೊಂದು ದಿವಸ 3 ವಾರ್ಡ್ಗಳನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಬೆಳಗ್ಗೆ ಆ ವಾರ್ಡ್ನಲ್ಲಿ ನಮ್ಮ ಕೆಲಸ ಮಾಡ್ತಾರೆ. ನಾಷ್ಟ ಆದಮೇಲೆ ಪ್ರತಿ ದಿವಸ 3 ವಾರ್ಡಿಗೆ ಅವರಿಗೆ ಸೀಮಿತ ಆಗಿ ಬಂದ ಎಲ್ಲ ವಾರ್ಡ್ನಲ್ಲಿ ಇದ್ದಂಥ ಕಸ ಆಗಲಿ, ಕಲ್ಲಾಗಲಿ, ಮಣ್ಣಾಗಲಿ, ಧೂಳಾಗಲಿ, ಅಲ್ಲಿ ಡ್ರೈನೇಜ್ ಆಗಲಿ ಎಲ್ಲ ಸ್ವಚ್ಛಗೊಳಿಸುವ ಕಾರ್ಯಕ್ರಮ ನಾವು ವಿಜಯಪುರನಾಗ ಹಮ್ಮಿಕೊಂಡಿದ್ವಿ. ಒಂದು ದಿವಸಕ್ಕೆ 3 ವಾರ್ಡ್ ಅಂತ ನಾವು ಮಾರ್ಕ್ ಮಾಡ್ಕೊಂಡು ಇವತ್ತು 32, 33, 34 ವಾರ್ಡ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮುಂಜಾನೆ ಆ ವಾರ್ಡ್ನಲ್ಲಿ ಇದ್ದಂಥ ನಮ್ಮ ಕಾರ್ಯಕರ್ತರು ಆ ಕೆಲಸ ಮಾಡಿ ನಾಷ್ಟ ಆದಮೇಲೆ ತಮ್ಮ ವಾರ್ಡ್ನಿಂದ ಎಲ್ಲ ಒಂದು ಕಡೆ ಬಂದುಬಿಟ್ಟು ಸೇರಿಸ್ತಾರೆ. ನಾವು ಜನರಲ್ಲಿ ಮನವಿ ಮಾಡುವುದೇನೆಂದ್ರೆ, ತಾವು ಏನಾದರೂ ರೋಡ್ ಮ್ಯಾಗ ನಿಮ್ಮ ಸಾಮಾನುಗಳನ್ನು ಇಟ್ಟಿದ್ದೇವೆ ಅಂದ್ರೆ ತಾವು ದಯಮಾಡಿ ತಗೋಬೇಕು. ಯಾಕಂದ್ರೆ ನೀವು ತಗೊಳ್ಳಿಲ್ಲ ಅಂದ್ರೆ ಒಬ್ಬರು ಬರೋರಿಗೆ ಡಿಸ್ಟರ್ಬ್ ಆಗತ್ತೆ. ಅದರಿಂದ ನಾವು ಏನೈತೆ ಮಹಾನಗರ ಪಾಲಿಕೆ ಅದು ಎಲ್ಲ ತೆಗಿಬೇಕಾಗ್ತೈತಿ. ಅತಿಕ್ರಮ ಆಗಲಿ, ಇದು ಆಗಲಿ, ನೀವು ರೋಡ್ ಮ್ಯಾಗ ಆತಂಕ ಮಾಡೋದಾಗಲಿ, ಯಾವುದೇ ವ್ಯಾಪಾರಸ್ಥ ತಮ್ಮ ಶೆಡ್ ಹೊಡ್ಕೊಂಡು ಅದು ಇದು ರೋಡಿಗೆ ಅತಿಕ್ರಮ ಆದಾಗೂ ಕೂಡ ನಾವೆಲ್ಲಗಳನ್ನು ತೆಗೆದುಕಿಸಿ ಸ್ವಚ್ಛ ಮಾಡಿ ನಿಮ್ಗೆಲ್ಲರಿಗೆ ಅನುಕೂಲ ಮಾಡಿಕೊಳ್ಳೋ ಸಲುವಾಗಿ ನಾವು ಕಾರ್ಯಕ್ರಮ ಇದು ಹಮ್ಮಿಕೊಂಡಿದೆ. ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಪರಿಸರ ಅಭಿಯಂತರು ಎಲ್ಲರೂ ಕೂಡಿ ಬರ್ತಾರೆ. ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ. ಆ ವಾರ್ಡ್ 3 ವಾರ್ಡ್ನಲ್ಲಿ ಬಂದು ಕಿಸಿ ನಿಮ್ಮ ಡ್ರೈನೇಜ್ ಸಮಸ್ಯೆ ಇರಲಿ, ರೋಡಿಗೆ ಸಮಸ್ಯೆ ಇರಲಿ, ಅಥವಾ ನಿಮ್ಮ ಕಸ ಸಮಸ್ಯೆ ಇರಲಿ, ಕಂಟಿದ ಸಮಸ್ಯೆ ಇರಲಿ, ಇವೆಲ್ಲ ಸ್ವಚ್ಛಗೊಳಿಸಿ ಇನ್ನು 25 ದಿವಸದ ನಂತರ ಮತ್ತೆ ನಿಮ್ಮ ಎಲ್ಲೆಲ್ಲ ರೋಡ್ ಇಲ್ಲ, ಎಲ್ಲೆಲ್ಲ ಡ್ರೈನೇಜ್ ಇಲ್ಲ, ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಜನರು ಎಲ್ಲರೂ ಕೋಆಪರೇಟ್ ಮಾಡಬೇಕು. ಇವು ಕೆಲಸ ಮಾಡಲಿಕ್ಕೆ ಸ್ವಚ್ಛಗೊಳಿಸಬೇಕು. ನೀವು ಸ್ವಚ್ಛ ಇರಬೇಕು, ವಿಜಯಪುರ ಸ್ವಚ್ಛ ಇರಬೇಕು. ಸ್ವಚ್ಛ ಮಾಡ್ಲಿಕ್ಕೆ ಬಂದವ್ರಿಗೆ ಕೋಆಪರೇಟ್ ಮಾಡಿಸಿ ತಮ್ಮ ಸಾಮಾನ್ಯಗಳನ್ನು ಏನದಾವ ತಾವು ತಮ್ಮ ಮನೆಯಲ್ಲೇ ತಮ್ಮ ಜಾಗದಲ್ಲಿ ಇಟ್ಕೊಳ್ಬೇಕು. ಯಾರಿಗೂ ತೊಂದರೆ ಮಾಡಾರ್ದಂಗೆ ತಾವು ಇದು ಮಾಡಿ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಅದ್ರ ಮ್ಯಾಗ ಆಕ್ಷನ್ ತಗೋತು. ಈಗ ಯಾರೇ ರೋಡ್ ಮ್ಯಾಗ ಕಸ ಒಕ್ಕಟ್ಲಾಗತ್ತಾರ, ರೋಡ್ ಮ್ಯಾಗ ಯಾರೇ ಇದು ತೊಂದರೆ ಮಾಡತ್ತಾರ, ಅವ್ರ ಮ್ಯಾಗ ನಾವು ಆಕ್ಷನ್ ತಗೋತೀವಿ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಮ್ಯಾಗ ಏನ್ ಕ್ರಮ ತಗೋಬೇಕು, ಕಾನೂನು ಕ್ರಮ ತಗೋಬೇಕಾಗ್ತದೆ. ಕೆಲವೊಂದ್ ಕಡೆ ಮತ್ತು ಅದು ಜನರಿಗೆ ನಾವು ಎಷ್ಟು ತಿಳುವಳಿಕೆ ಕೊಟ್ಟರು ಸಹಿತ ಆ ರೋಡ್ ಮ್ಯಾಗ ಒಕ್ಕಟ್ಲಾಗ್ತಾರ. ಅದಕ್ಕೆ ಅವ್ರಿಗೂ ಅವೇರ್ನೆಸ್ ಬರಬೇಕು. ನೀವು ಮುಖಾಂತರ ನೀವೇನ್ ಮಾಡ್ಬೇಕು, ಅವ್ರು ಅವೇರ್ನೆಸ್ ನೀವು ಕೂಡ ತರಬೇಕು. ಬರೀ ನಾವು ಕಾರ್ಪೊರೇಷನ್ಲಿಂದ ಮಾಡಿದ್ರೆ ಸಲ್ಲದು, ಜನರು ಅದಕ್ಕೆ ಅವೇರ್ನೆಸ್ ಬೇಕಾಗಿತ್ತೆ. ಜನರು ಪೂರ ಅದು ಕೆಲಸ ಸ್ವಚ್ಛ ಮಾಡಿಸ್ಬೇಕಾಗೈತಿ. ತಮ್ಮ ಮನೆಯಲ್ಲಿ ಸ್ವಚ್ಛ ಇಟ್ಕೋತಾರಲ್ಲ, ಅದೇ ತರ ತಮ್ಮ ಮನೆ ಮುಂದೂ ಸ್ವಚ್ಛ ಇಟ್ಕೋಬೇಕು. ಅಕಸ್ಮಾತ್ ಏನಾದ್ರು ಹಂಗ ಆಯ್ತಂದ್ರ ಅಲ್ಲಿ ತಮ್ಮ ಮಕ್ಕಳೇ ತಿರ್ಗಾಡ್ತಾರೆ, ಅವ್ರಿಗೆ ಜಡ್ ಜಾಪತ್ರ ಬರ್ತೈತಿ. ನೀವು ರೋಡ್ ಮ್ಯಾಗ ಒಕ್ಕಟ್ಟಿಗೆ ಅದಕ್ಕೆ ನೀವು ನಿಮ್ಮ ಕಸ ಒಯ್ಲಾಕ ನೀವು ಹಣ ತುಂಬಿರ್ತೀರಿ ನಮ್ಗ. ನಾವು ಅದರಲ್ಲೇ ನಿಮ್ಮ ಮನೆ ತನ ಬಂದು ತಗೊಂಡು ಹೋಗ್ತೀವಿ. ಅದಕ್ಕೆ ನೀವು ಕೋಆಪರೇಟ್ ಮಾಡಬೇಕು. ಯಾಕಂದ್ರೆ ನೀವು ರೋಡ್ ಮ್ಯಾಗ ಒಕ್ಕಟ್ಟಿದ್ರೆ ನಿಮ್ಮ ಮಕ್ಕಳೇ ತಿರ್ಗಾಡ್ತಾರೆ ರೋಡ್ ಮ್ಯಾಗ, ನಿಮ್ಮ ಮಕ್ಕಳಿಗೆ ಜಡ್ ಜಾಪತ್ರ ಬರ್ತೈತಿ. ಅದನ್ನು ನೀವು ಏನೈತಿ ನಾವು ಸ್ವಚ್ಛತಾ ಅಭಿಯಾನ ಚಾಲೂ ಮಾಡಿದ್ವಿ. ಪ್ರತಿ ದಿವಸ ಒಂದು 3 ವಾರ್ಡಿಗೆ ಎಲ್ಲ ನಮ್ಮ ಸುಮಾರು ಬಿಜಾಪುರ್ನಾಗ ಲೇಬರ್ ಅದಾವ, ಎಲ್ಲ ವಾರ್ಡಿನ ಲೇಬರ್ ತಂದಿಸಿ ನಾವು ಅವೇರ್ನೆಸ್ ಮಾಡತ್ತು. ಅವ್ರು ಕ್ಯಾಂಪ್ನು ಮಾಡತ್ತು. ಅಲ್ಲಿ ಡ್ರೈನೇಜ್ ಏನೇ ತುಂಬಿರ್ತಾವ ಅದನ್ನು ತೆಗಿಲಾಕತ್ತು. ಆ ರೋಡ್ ಮ್ಯಾಗೆ ಇದ್ದಿದ್ದು ಕಸ, ಮಣ್ಣು, ಕಲ್ಲ, ಅದು ಏನ ಕಂಟಿ ಪಂಟಿ ಇದ್ವು ಅಂದ್ರೆ ಅದನ್ನು ಕೂಡ ಸ್ವಚ್ಛ ಮಾಡಿಸುವ ಕೆಲಸವನ್ನು ಮಾಡುತ್ತೆ. ಇವತ್ತ ದೇವರಾಜ ಅರಸ್ ಅವರು ಜನ್ಮದಿನ. ಇವತ್ತಿನಿಂದ ಯಾಕೆ ಹಮ್ಮಿಕೊಂಡಿದ್ವಿ ಅಂದ್ರೆ, ದೇವರಾಜ ಅರಸ್ ಅವ್ರ ಜನ್ಮದಿನ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಬಹಳ ಅತಿ ಇದು ಆದಂತ ಲೀಡರ್ ಇವತ್ತು. ಅವರು ಇವತ್ತು 32, 33, 34 ವಾರ್ಡಿಗೆ ನಾವು ತಗೊಂಡ್ವಿ. ನಾಳೆನೇ ಬೇರೆ ವಾರ್ಡಿಗೆ ತಗೋತು. ಇವೆಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಇಡೀ ವಿಜಯಪುರ ಸೌಂದರ್ಯ ಮಾಡೋ ಸಲುವಾಗಿ. ಯಾಕಂದ್ರೆ ಬಹಳಷ್ಟು ನೀರು ನಿಂತ್ಕೇಸಿನೂ ಅಲ್ಲಿ ಕಂಟಿ ಬೆಳೆದ ಕಿಸಿ ಅಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುದಿಲ್ಲ. ಅದರಿಂದ ನಾವು ಅವ್ರಿಗೆಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ಹೋಗಿ ಆ ಕೆಲಸ ಮಾಡುವ ಪ್ರಾರಂಭ ಮಾಡಿದ್ವಿ. ಇವತ್ತು ಬಹಳ ನಾವು ಸಂತೋಷದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ತಗೊಂಡಿಸಿ ನಾವು ಇದು ನಮ್ಮ ಕಾರ್ಪೊರೇಷನ್ ಏನು ಪೂರ್ವ ಕಾರ್ಮಿಕರು ಅದಾರ ಅವರೆಲ್ಲರೂ ಕೂಡಿ ನಮ್ಮ ಒಂದು 3 ವಾರ್ಡ್ ದಿವಸ ಮಾಡ್ಕಿಸಿ ಅದು ಸ್ವಚ್ಛ ಬಿಜಾಪುರ ಸ್ವಚ್ಛ ಮಾಡಿಸೋ ಪ್ರಯತ್ನ ನಾವು ಮಾಡಕ. ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಾವು ಮತ್ತೆ ನಮ್ಮ ಪೂಜ್ಯ ಮಹಾಪೌರರು, ನಮ್ಮ ಸಹೋದ್ಯೋಗಿಗಳಾದಂಥ ಆರತಿ ಶಾಪುರ್ ಅವರು, ಅಪ್ಪು ಪೂಜಾರಿ ಅವರು ಹಾಗೂ ಆಯುಕ್ತರು ಎಲ್ಲ ತೀರ್ಮಾನ ತಗೊಂಡು ಪ್ರತಿ ದಿವಸ 3 ವಾರ್ಡ್ಗಳಂತೆ ಸ್ವಚ್ಛತೆ ಮಾಡೋದು, ಅದ್ರ ಬಗ್ಗೆ ನಾವು ಆದ್ಯತೆ ಕೊಟ್ಟಿದ್ದೇವೆ. ಆದ್ರಿಂದ ಸಾರ್ವಜನಿಕರಾಗ್ಬೋದು, ಎಲ್ಲಂದ್ರಲ್ಲಿ ತಂದು ಕಸ ಒಗೆಯೋದಾಗಿರ್ಬೋದು ಅದನ್ನು ತಾವು ಮಾಡಬಾರ್ದು.
ತಾವು ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡಿಸಿದ್ರೆ ನಾವೆಲ್ಲ ಒಂದು ಸ್ವಚ್ಛತೆಗೆ ಹೆಚ್ಚು ಇದು ಕೊಟ್ಟಂಗಾಗ್ತದೆ. ಆದ್ರಿಂದ ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಎಲ್ಲಂದ್ರಲ್ಲಿ ನೀವು ಕಸ ತಂದು ಒಗೆಯೋದಾಗ್ಲಿ ಮಾಡ್ಬೋದು, ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಮಾತನ್ನ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಇನ್ನೊಮ್ಮೆ ನಾನು ಬೇಡ್ಕೊಂತೀನಿ. ಇವತ್ತು ಈಗ 34, 33 ಕೆಲವು ಇನ್ನೂ ಒಂದು 3 ವಾರ್ಡ್ನಲ್ಲಿ ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಂದೆ ನಾವು ಪ್ರತಿಯೊಂದು ವಾರ್ಡ್ನಲ್ಲೂ ಸಮೇತ ಎಲ್ಲಾ ಲೇಬರ್ ಕಾರ್ಮಿಕರನ್ನ ನಾವು ಕರೆಸಿ, ಎಲ್ಲಾ ವಾರ್ಡ್ನ ಕಾರ್ಮಿಕರು ಒಂದ್ ಕಡೆ ಕರೆಸಿ ಆ ವಾರ್ಡ್ನ ಪ್ರತಿ ದಿನ 3 ವಾರ್ಡ್ಗಳಂತೆ ನಾವು ಸ್ವಚ್ಛತೆ ಇಟ್ಕೊಂಡಿದ್ದೀವಿ. ವ್ಯಾಪ್ತಿಯಲ್ಲಿ ಏನು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಪೂಜ್ಯ ಮಹಾಪೌರರು ನಗರ ಒಂದು ವೀಕ್ಷಣೆ ಸಂದರ್ಭದಲ್ಲಿ ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರು. ಪ್ರತಿ ಒಂದು ವಾರದಲ್ಲಿ ಅಥವಾ 2 ದಿವಸ ಈ ಥರ ನಾವು ಗ್ಯಾಂಗ್ ವರ್ಕ್ ಮಾಡಬೇಕು. ಒಂದು 2 ವಾರನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಲೇಬರ್ಸ್ನ ಇನ್ವಾಲ್ವ್ಮೆಂಟ್ ಮಾಡಿ, ಏನು ಯುಜಿಡಿ ಇರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಟೀಮ್ ಇರ್ಬೋದು, ಪ್ಲಸ್ ನಮ್ಮ ಪೌರ ಕಾರ್ಮಿಕರು ಇರ್ಬೋದು, ಎಲ್ಲರೂ ಒಂದು ಟೀಮ್ ಮಾಡಿ ಒಂದು ಎವ್ರಿ ವೀಕ್ ಒಂದು 2-3 ವಾರ ಸೆಲೆಕ್ಟ್ ಮಾಡಿಕೊಂಡು ಒಂದು ಶ್ರಮದಾನ ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸಿದ್ರು. ಅದೇ ಪ್ರಕಾರ ಇವತ್ತು ನಾವು ಮೊದಲನೇ ಬಾರಿಗೆ ಪೂಜ್ಯ ಮಹಾಪೌರ ವಾರ್ಡಿಂದ 34 ಮತ್ತು 33 ಮತ್ತು 35ನೇ ವಾರ್ಡಲ್ಲಿ ಇವತ್ತು ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ. ಏನಲ್ಲಿ ತಗ್ಗಿರುವುದು ಅಕಸ್ಮಾತ್ ಪಾಟಲ್ಸ್ ಇದ್ರೆ ಒಂದು ಪಾಟಲ್ಸ್ ಫಿಲ್ಲಿಂಗ್ ಮಾಡೋದು, ಅಕಸ್ಮಾತ್ ಐಡೆಂಟಿಫೈ ಮಾಡಿ ಒಂದು ಪ್ಲೇಸ್ ನೋಟ್ ಮಾಡ್ಕೊಂಡು ಮುಂದಿನ ಫಿಲ್ಲಿಂಗ್ ಮಾಡಬಹುದು. ಆಮೇಲೆ ಏನು ಗಿಡಗಂಟೆ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ, ಎಲ್ಲ ಗಿಡಗಂಟೆ ಬೆಳೆದಿವೆ. ಪ್ಲಸ್ ಕಷ್ಟ ಆಗ್ತದ್ರೆ ಅವ್ರಿಗೆ ಸೇರಿ ಒಂದು ಅರಿವು ಮೂಡಿಸುವ ಮುಖಾಂತರ ನಗರದ ಒಂದು ಈಗ ಪಾಲೆಟ್ ಆಗಿ ನಾವು 3 ವಾರ್ಡ್ನ ಇವತ್ತು ಏನು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗ ನಾವು ಸಾಂಕೇತಿಕ ಇವತ್ತು ಮೊದಲನೇ ದಿನ ಇವತ್ತು ನಾವು 3 ವಾರ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ. ಮುಂಬರುವ ಸಹಿತ ಪ್ರತಿದಿನ 6ರಲ್ಲಿ ಒಂದು 2 ವಾರ್ಡ್ಗಳನ್ನ ಈ ತರ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ವಾರ್ಡ್ಗಳನ್ನ ಸ್ವಚ್ಛತೆ ಮಾಡ್ಕೊಂಡು ಜನರು ಒಂದು ಅರಿವು ಮೂಡಿಸಿ ಅವರು ಸಹಿತ ಪಾಲಿಕೆ ಸಹಕಾರ ನೋಡ್ಕೊಂಡು ಕೇಳ್ತಾ ಇದ್ವಿ. ಈಗ ನಾವು ಈಗಾಗಲೇ POS ಮಷಿನ್ ಪರ್ಚೇಸ್ ಮಾಡಿ ಆಮೇಲೆ ಅವರಿಗೆ ಸ್ಪಾಟ್ ಪಾಯಿಂಟ್ ಹಾಕ್ಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ತಾ ಇದೀವಿ. ಈಗಾಗಲೇ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ 1,45,000 ನಾವು ಈಗಾಗಲೇ ಶಾಪ್ಸ್ ಓನರ್ಸ್ಗೆ ನಾವು ದಂಡ ಹಾಕಿದ್ವಿ. ಇನ್ನು ಮುಂದೆನೂ ಸಹಿತ ನಾವು ವೆರಿ ಶಾರ್ಟ್ಲಿ ಆಫ್ಟರ್ನೂನ್ ಏನು ನಮ್ಮ ಆರೋಗ್ಯ ಶಾಖೆ ಕೆಲಸ ಮುಗಿದ ತಕ್ಷಣ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸೂಪರ್ವೈಸರ್ಸು, ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ಸು ಎಲ್ಲ ಟೀಮ್ ಆಗಿ ಒಂದೊಂದು ಮೇನ್ ರೋಡಲ್ಲಿ ಒಂದು ಏನು ಕಸ ಹಾಕ್ತಾರೆ ಅವ್ರಿಗೆಲ್ಲ ಫೈನ್ ಹಾಕ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮ ಮಾಧ್ಯಮದ ಮೂಲಕ ಏನು ವ್ಯಾಪಾರಸ್ಥರಿಗೆ ಪ್ಲಸ್ ಸಾರ್ವಜನಿಕ ಏನು ಕೋರುವುದಂದ್ರೆ ಏನು ನಮ್ಮ ಪಾಲಿಕೆ ವಾಹನ ಬರ್ತಾ ಇದೆ, ದಯವಿಟ್ಟು ತಾವೆಲ್ಲರೂ ಕಸ ಕೊಡಬೇಕು. ಒಂದು ವೇಳೆ ಕಸ ಕೊಡ್ಲಿಕ್ಕಂದ್ರೆ ನಾವು ಫೈನ್ ಇಂಪೋಸ್ ಮಾಡಿ ಕ್ರಮ ಕೈಗೊಳ್ತೀವಿ. ಕೆಲವೊಂದು ಕಡೆ ವಾಹನ ಬರ್ತಾ ಇದ್ದಲ್ಲಿ ವಾಹನ ಬರ್ತಾ ಇಲ್ಲ ಅಂತಕೊಂಡು ನಮಗೆ ತಿಳಿಸಿ ಅಂತ ಹೇಳಿದ್ವಿ. ಆ ಥರ ವಾಹನ ಬರ್ತಾ ಇಲ್ಲ ಅಂತಕೊಂಡು ತಿಳಿಸಿದ ತಕ್ಷಣ ಏನಾದ್ರು ಅಕಸ್ಮಾತ್ ರಿಪೇರಿ ಏನಾದ್ರು ಸಣ್ಣ ಪುಟ್ಟ ವಿಷಯ ಏನಾದ್ರು ಇದ್ರೆ ಇಮಿಡಿಯೇಟ್ ಏನೋ ಅಲ್ಟರೇಟ್ ಮಾಡಿ ಕಳಿಸ್ತಾ ಇದ್ವಿ. ಇನ್ನು ಮುಂದೆ ಸಹಿತ ವಾಹನ ಬಂದಿಲ್ಲ ಅಂತಕೊಂಡು ಸಾರ್ವಜನಿಕರ ವಿನಂತಿ ಮಾಡೋದಂದ್ರೆ ಯಾರು ರಸ್ತೆ ಮೇಲೆ ಕಸ ಹಾಕೋದು, ಅಲ್ಲಿ ಅಕ್ಕದ ಪಕ್ಕದ ಪ್ಲಾಟಲ್ಲಿ ಕಸ ಹಾಕ್ಬಾರ್ದು. ಬಂದಿಲ್ಲ ಅಂತಂದ್ರೆ ಸಹಿತ ನಮಗೆ ಏನಾದ್ರು ವಾರ್ಡ್ ಸದಸ್ಯರು ಕಂಪ್ಲೀಟ್ ಅವ್ರ ಜೊತೆ ಇರ್ತಾರೆ, ಅವ್ರಿಗಾರು ತಿಳಿಸಲಿ, ಇಲ್ಲ ನಮಗಾದ್ರೂ ತಿಳಿಸಲಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು ತಿಳಿಸಿದ್ರೆ ನಾವು ಕೂಡಲೇ ಅವ್ರಿಗೆ ಅಲ್ಟರ್ನೇಟಿವ್ ಮಾಡಿ ಅವ್ರಿಗೆ ಒಂದು ಸರ್ವಿಸ್ ಕೊಡ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಒಂದು ಏನು ಸ್ಮಾರ್ಟ್ ಸಿಟಿ ಇಲ್ಲ ಅಂತ ಆಗಿಲ್ಲ ಅಂತಕೊಂಡು ಈ ಹಿಂದೆ ಸರ್ಕಾರದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೆಚ್ಚಿನ ಅನುದಾನ ತರಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೂ ಸಹಿತ ಭರವಸೆ ಇದೆ. ಏನು ಮುಂದೆ ಬರುವ ದಿನಗಳಲ್ಲಿ ಏನು ಮಹಾತ್ಮ ಗಾಂಧಿ ನಗರ ವಾಸಿ ಜನರು ಬೇರೆ ಬೇರೆ ಅನುದಾನದಲ್ಲಿ ನಮಗೆ ಅನುದಾನ ಬರತಕ್ಕ ಒಂದು ಭರವಸೆ ಇದೆ. ಆ ಪ್ರಕಾರ ನಾವು ಅದನ್ನ ಏನು ನಗರದಲ್ಲಿ ಬರ್ತಕ್ಕಂಥ ಸರ್ಕಾರ ಅನುದಾನವನ್ನ ಒಂದು ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಗೆ ಒಂದು ಸ್ಮಾರ್ಟ್ ಸಿಟಿ ಒಂದು ಆಧಾರದಲ್ಲಿ ನಾವು ಸಹಿತ ಅವರಿಗೆ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸ್ತೀವಿ. ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಮಾನ್ಯ ಮಹಾಪೌರರ ಒಂದು ನೇತೃತ್ವದಲ್ಲಿ ವಾರ್ಡ್ ನಂಬರ್ 32, 33, 34ರಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ವಾರ್ಡಿನ ಎಲ್ಲ ಮಹನೀಯರಿಗೆ ನಾನು ಈ ಮುಖಾಂತರ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನೀವು ಸಹಕಾರ ಕೊಡ್ರಿ. ಇವತ್ತು ನಮ್ಮ ನಗರ ಸ್ವಚ್ಛವಾಗಿ ಸುಂದರವಾಗಿ ಕಾಣಲಿಕ್ಕೆ ಇದು ಪೌರ ಕಾರ್ಮಿಕರ ಪಾತ್ರ ಬಹಳ ದೊಡ್ಡದಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲ ವಾರ್ಡಿನ 32, 33, 34ನ ವಾರ್ಡಿನ ಎಲ್ಲ ಜನತೆಗೆ ದಯವಿಟ್ಟು ಸಹಕಾರ ಕೊಡ್ರಿ. ಎಲ್ಲಂದ್ರಲ್ಲಿ ಕಸ ಹಾಕಬೇಡ್ರಿ. ನಮ್ಮ ಮಹಾನಗರ ಪಾಲಿಕೆ ಕಡೆಯಿಂದ ವೆಹಿಕಲ್ ಬರ್ತಾವೆ, ಗಾಡಿಗಳು ಬರ್ತಾವೆ, ಗಾಡಿಯೊಳಗೆ ನೀವು ಕಸ ಹಾಕ್ರಿ. ಆಮೇಲೆ ಏನು ಕಸ ಗುಡಿಸ್ಲಿಕ್ಕೆ ಜನ ಬರ್ತಾರಲ್ಲ ಅವರಿಗೆ ಸ್ವಲ್ಪ ನಿಮ್ದು ಸಹಕಾರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.